ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಂಟಿ, ಇವಾಗ ಏನಾಯ್ತು ಅಂತ ಈ ರೇಂಜ್ಗೆಲ್ಲ ಮಾತಾಡ್ತಿದ್ದೀರಾ? ರೂಮಲ್ಲಿ ಹಲ್ಲಿ ನೋಡಿ ಶಾಲಿನಿ ಎದ್ರಿ ಕೂಗುದ್ಲು. ಏನಾಯ್ತು ಅಂತ ನೋಡಕ್ ಹೋದೆ ಅಷ್ಟೇ. ಅದನ್ ಬಿಟ್ರೆ ನೀವ್ ಅನ್ಕೊಂಡಿರೋ ಏನು ನಡೆದಿಲ್ಲ. ಕರೆಕ್ಟು, ಏನು ನಡೆದಿಲ್ಲ. ಯಾಕೆ ಹೇಳು? ಕರೆಕ್ಟ್ ಟೈಮ್ಗೆ ನಾವ್ ಅಲ್ಲಿಗೆ ಬಂದಿದ್ದಕ್ಕೆ. ಅಕಸ್ಮಾತ್ ಬರ್ದೇ ಇದ್ದಿದ್ರೆ ಅಲ್ಲಿ ನಡಿಬಾರ್ದೆಲ್ಲ ನಡೆದು ಹೋಗಿರೋದು ಇಷ್ಟೊತ್ತು. ಯಾಕೆಂದ್ರೆ ಈ ತರ ಮರಳು ಮಾಡಿ ಮಂಕುಬೂದಿ ಎರಚಿ ಬಲೆಗ್ ಬೀಳಿಸ್ಕೊಳ್ಳೋದ್ರಲ್ಲಿ ನಂಬರ್ 1 ತಾನೆ ನಿಮ್ ಫ್ಯಾಮಿಲಿ. ಏನ್ ಮಾತಾಡ್ತಿದ್ದೀರಾ ನೀವು? ನೋಡಿ, ನಾನೇನು ಅಂತ ನಮ್ ಫ್ಯಾಮಿಲಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಕೊಡೋ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ನೀವು ಹೆತ್ತಿರೋ ನಿಮ್ ಮಗಳು ಗೌರವದ ಪ್ರಶ್ನೆ. ಒಬ್ರು ತಾಯಿಯಾಗೆ ನೀವೇ ನಿಮ್ ಮಗಳ ಬಗ್ಗೆ ಈ ತರ ಕೆಟ್ಟಾಗ ಮಾತಾಡ್ತಿದ್ದೀರಾ ಅಂದ್ರೆ ನಿಮ್ನ ಯಾರು ತಾಯಿ ಏನಲ್ಲ, ಸೈಕೋ ಅಂತಾರೆ. ಏನೋ ಏನೋ ಅಂತಿದೀಯಾ ನೀನು? ನನ್ನನ್ನೇ ಸೈಕೋ ಅಂತಿದೀಯಾ? ಸೈಕೋಗಳು ಏನ್ ಮಾಡ್ತಾರೆ ಗೊತ್ತಾ? ಗೊತ್ತಿಲ್ಲ ನಿಂಗೆ. ತಡಿ ತೋರಿಸ್ತೀನಿ. ಸೈಕೋ ಸೈಕೋ ಅಂತೀಯ ನನ್ನ? ಸೈಕೋ 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 ಅಂತೀಯೇನೋ? ಸೈಕೋ ಅಂತೀಯಾ? ಬಿಡೆ ನನ್ನ, ಬಿಡೆ ನೀನು, ಬಿಡೆ ಮಾಡ್ತೀನಿ ಅವನಿಗೆ. ಅತ್ತೆ ಹೊಡಿಬೇಡಿ ಅತ್ತೆ, ಪ್ಲೀಸ್ ಅತ್ತೆ, ಬೇಡ ಬಿಡ ನನ್ನ ಜೊತೆ. ಬಿಡೆ ನನ್ನ, ಬಿಡು ಅಂತೆ, ಬಿಡೆ. ಗಮ್ಯ, 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 ಏನ್ ಮೇಡಮ್ ನೀವು ಸೊಸೈಟಿಲಿ ದೊಡ್ಡವರು ಅಂತ ಅನ್ಸ್ಕೊಂಡಿರೋರು ಮಾಡೋ ಕೆಲ್ಸನ ಇದು? ಒಂದ್ ಹೆಣ್ಣು ಅಂತಾನು ನೋಡ್ದಲೆ ಈ ರೀತಿ ನಡ್ಕೊಂತಿದ್ದೀರಲ್ಲ. ಮಕ್ಕಳು ತಪ್ಪೇ ಮಾಡಿರ್ಬೋದು, ಆದ್ರೆ ಅದನ್ನ ಮುಚ್ಚಿಡೋಳು ನಿಜವಾದ ತಾಯಿ. ಅದು ಬಿಟ್ಟು ಒಳ್ಳೆ ಫ್ರೆಂಡ್ಶಿಪ್ಪಿಗೆ ಈ ರೀತಿ ಕಳಂಕ ಹೊರಿಸಿ ನಿಮ್ ಮಕ್ಳು ಮರ್ಯಾದಿನ ನೀವೇ ಬೀದಿಲಿ ಹರಾಜಾಗ್ತಾ ಇದ್ದೀರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ನಿಜ ಹೇಳ್ಬೇಕು ಅಂದ್ರೆ ನೀವು ಅಮ್ಮ ಅನಿಸ್ಕೊಳ್ಳೋಕೆ ನಾಲಾಯಕ್. ಬೇರೆ ಹೆಣ್ಮಕ್ಳ ಜೀವನದಲ್ಲಿ ಮಾತ್ರ ನೀವು ಬಜಾರಿ ತರ ನಡ್ಕೊಂತೀರಾ ಅನ್ಕೊಂಡಿದ್ದೆ. ಆದ್ರೆ ಹೆತ್ತು ಮಗಳಿಗೂ ಇದೇ ಪರಿಸ್ಥಿತಿ ಇದೆ ಅಂತ ಗೊತ್ತಾದ ಮೇಲೆ ಶಾಲಿನಿ ಬಗ್ಗೆ ಅಯ್ಯೋ ಅನಿಸ್ತಿದೆ. ಇನ್ಮೇಲಿಂದ ನೀವು ಶಾಲಿನಿ ಪಾಲಿಗೆ ಅಮ್ಮನೇ ಅಲ್ಲ, ನಾಲ್ಗೆ ಮನ್ಸು ಎರಡೂ ಕೆಟ್ಟೋಗಿರೋ ಒಬ್ಬ ಹೊರಗಿನ ಹೆಂಗ್ಸು ಅಷ್ಟೇ. ಏಯ್, ನಮ್ಮನೆ ವಿಷಯಕ್ಕೆ ತಲೆ ಹಾಕಕ್ಕೆ ನೀನ್ ಯಾರೋ? ನಿನಗೇನೋ ರೈಟ್ಸ್ ಇದೆ? ಯಾರು ಹೇಳಿದ್ ನನಗೆ ರೈಟ್ಸ್ ಇಲ್ಲ ಅಂತ? ಕಲ್ಕಿ ನನ್ನ ಹೆಂಡತಿ ತಮ್ಮ. ಓ, ಅವನಿಗೇನಾದ್ರೂ ಆಯ್ತು ಅಂದ್ರೆ ಪ್ರಶ್ನೆ ಮಾಡೋ ಅಧಿಕಾರ ನನಗಿದೆ. ನಾನಲ್ದಲೆ ಅವನಿಗೆ ಯಾರು ಕೇಳಬೇಕು? ಅಲ್ಲ ಮೇಡಮ್, ಗರ್ಭಿಣಿ ಅಂತಾನು ನೋಡ್ದಲೆ ರಾಕ್ಷಸಿ ತರ ಅವಳನ್ನ ತಳ್ಳಿದ್ರಲ್ಲ. ನೀವು ತಳ್ಳಿದ ಫೋರ್ಸಿಗೆ ಅವಳ ಹೊಟ್ಟೆಲಿರೋ ಮಗುಗೇನಾದ್ರೂ ಆಗಿದ್ದಿದ್ರೆ ಆಗ ಬರೀ ಒಂದು ಜೀವಕ್ಕಲ್ಲ 2 ಜೀವಕ್ಕೂ ಅಪಾಯ ಆಗ್ತಿತ್ತು. ಅದೆಲ್ಲ ಸರಿ, ಈಗ ನಿಮ್ಮ ಮಗಂಗೆ ದೀಕ್ಷಾನ್ ಕೊಟ್ಟು 2ನೇ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಅಷ್ಟೇ ಮುತುವರ್ಜಿಯಿಂದ ನಿಮ್ಮ ವಂಶದ ಕುಡಿ ಹೊತ್ತಿರೋ ಸೊಸೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಗಮ್ಯಂಗ್ ಅತ್ತೆ ಆಗಲ್ಲ, ಅಟ್ಲೀಸ್ಟ್ ಮನುಷ್ಯರಾಗಾದ್ರೂ ಯೋಚನೆ ಮಾಡಿ. ಅಲ್ಲ, ಈ ಗಮ್ಯ ಯಾರು? ನಿಮ್ಮ ವಂಶನ ಉದ್ಧಾರ ಮಾಡಿ ನಿಮ್ಮ ವಂಶನ ಬೆಳ್ಸಕ್ ಬಂದಿರೋಳ್ ತಾನೆ. ನೀವು ಅವಳನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ದಿದ್ರೂ ಪರವಾಗಿಲ್ಲ, ಆದ್ರೆ ಈ ರೀತಿ ಬೀದಿಲ್ ನಿಲ್ಸಿ ಅವಮಾನ ಮಾಡಬೇಡಿ. ಮನೆಯವ್ರು ಹೇಗಾದ್ರೂ ಇರ್ಲಿ ನನಗೇನು ಅಂತ ಬೈಕಲ್ಲಿ ಹುಡುಗಿರ್ನ ಕೂರಿಸ್ಕೊಂಡು ಊರೂರ್ ಸುತ್ತೋ ಹುಡುಗರ ಮುಂದೆ ತನ್ನ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾನೆ ನಮ್ಮ ಕಲ್ಕಿ. ಈ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಹುಡುಗ
ನಿಮ್ ಮನೆ ಮರ್ಯಾದಿನ ಹಾಳು ಮಾಡಲ್ಲ ಅಂತ ಮೊದಲು ನೀವು ತಲೆಗೆ ಹಾಕೊಳ್ಳಿ. ಏಯ್ ಸಾಕ್ ನಿಲ್ಲಿಸ್ರಿ. ನೀವ್ ಈ ರೀತಿ ಕೂಗಾಡೋದ್ರಿಂದ ಏನು ಸಾಧಿಸಕ್ಕಾಗಲ್ಲ. ಪೊಲೀಸ್ ಆಗ್ಬೇಕು, ತನ್ನ ಮನೆ ಜವಾಬ್ದಾರಿನ ಹೆಗಲ್ ಮೇಲೆ ತಗೊಬೇಕು ಅಂತ ಅನ್ಕೊಂಡಿರೋ ಯಾವ ಹುಡುಗನೂ ಪ್ರೀತಿ ಪ್ರೇಮ ಅಂತ ಹುಡುಗಿರಿಂದೆ ಓಡಾಡಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಏನಾದ್ರೂ ಕಲ್ಕಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಬಾಯಿಗೆ ಬ್ಯಾಂಡೇಜ್ ಹಾಕ್ಬೇಕಾಗತ್ತೆ. ಹುಷಾರ್. ಏನೋ ಏನ್ ಹೆದರ್ಸ್ತೀಯೇನೋ? ಏನೋ ಮಾಡ್ತೀಯಾ ನೀನು? ಹೊಡಿತೀಯೇನೋ? ಮೇಡಮ್ ಮೇಡಮ್ ಕೂಲ್ ಕೂಲ್. ನಾವು ರೌಡಿ ಅಲ್ಲ, ಫ್ಯಾಮಿಲಿ ಬಾಯ್. ತಪ್ಪಾದಾಗ ತಪ್ಪಾಗಿ ನಡ್ಕೊಂಡಾಗ ನಿಮ್ಮಂಥವ್ರಿಗೆ ಬುದ್ಧಿ ಹೇಳ್ಬೇಕು ಅಂತ ದೇವರು ನಮ್ಮಂಥವ್ರನ್ನ ಕಳ್ಸಿದಾನೆ ಅಂತ ಹೇಳೋದಿಕ್ ಬಂದೆ ಅಷ್ಟೇ. ಸೊ ಬೆಟರ್ ಬಿ ಕೇರ್ಫುಲ್. ನೋಡಿ, ಜೀವನ ಒಂದೇ ದಿನಕ್ಕೆ ಬದಲಾಗಲ್ಲ, ಆದ್ರೆ ದಿನೇ ದಿನೇ ಬದಲಾಗುತ್ತೆ. ಗಮ್ಯನ್ ಮೇಲಿರೋ ಕೋಪನ ಪಕ್ಕಕ್ಕಿಟ್ಟು ಸ್ವಲ್ಪ ಪಾಸಿಟಿವ್ ಆಗಿ ಪ್ರೀತಿಯಿಂದ ನೋಡ್ಕೊಳ್ಳೋ ತಾಯಿಯಾಗಿ ಬದಲಾಗಿ. ಆಗ ನಿಮ್ಗಷ್ಟೇ ಅಲ್ಲ, ಎಲ್ರಿಗೂ ಒಳ್ಳೇದಾಗುತ್ತೆ. ಏಯ್, ನಮ್ಮನೆಗೆ ಬಂದು ನಮಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಹೇಳಕ್ಕೆ ನೀನ್ ಯಾವನೋ? ನೀನೇ ಕದ್ದು ಮದ್ವೆ ಆಗಿರೋನು, ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆನೇ ನಿನಗಿಲ್ಲ. ಅಂಥದ್ರಲ್ಲಿ ಉದ್ದುದ್ದ ಭಾಷಣ ಬಿಗಿತಾ ಇದ್ಯಾ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡು ಇಲ್ಲಿಂದ.